ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂಥ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು, ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎನ್ನುವಂಥದ್ದಾಗಿದೆ. ಹೋಮ್ ರೂಲು, ಪೋಲಿ ಕಿಟ್ಟಿ, ಅಮ್ಮಾವರ ಗಂಡ, ಮಕ್ಕಳ ಸ್ಕೂಲು ಮನೇಲಲ್ವೇ ಈ ಪ್ರಸಿದ್ಧ ನಾಟಕ ಕೃತಿಗಳ ಲೇಖಕರು ಯಾರು? ಟಿ.ಪಿ. ಕೈಲಾಸಂ ಸರಿಯಾದಂತಹ ಉತ್ತರ. ನವ್ಯ ನಾಟಕಗಳ ಪಿತಾಮಹ ಅಂತ ಟಿ.ಪಿ. ಕೈಲಾಸಂರವನ್ನ ಕರೀತಾರೆ. 1945ರಲ್ಲಿ ಮದ್ರಾಸ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕನ್ನಡ ಪ್ರಹಸನ ಪಿತಾಮಹ ಎಂಬ ಹೆಸರು ಸಮೇತ ಇವರಿಗೆ ಇದೆ. ಜಿಗುಪ್ಸೆಯನ್ನು ವ್ಯಕ್ತಪಡಿಸುವ ರಸ ಯಾವುದು? ಇದಕ್ಕೆ ಸರಿ ಉತ್ತರ ಬೀಭತ್ಸ ರಸ. ನವರಸಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಅವುಗಳ ಸ್ಥಾಯಿ ಭಾವವನ್ನು ಹೇಳ್ತೇವೆ, ಅಂದರೆ ಅದರ ಭಾವನೆಯನ್ನು ಹೇಳ್ತೇವೆ. ಜಿಗುಪ್ಸೆಯನ್ನು ಯಾವಾಗ ಅದರ ಯಾವ ಭಾವನೆಯ ಮೂಲಕ ವ್ಯಕ್ತಪಡಿಸ್ತೇವೆ ಅಂತೇಳಿ ಅದಕ್ಕೆ ಬೀಭತ್ಸ ರಸ ಅಂತ ಕರಿತೀವಿ. ಇನ್ನು ಶೃಂಗಾರ ರಸ ರತಿಸ್ಥಾಯಿ, ಹಾಸ್ಯರಸ ಹಾಸ್ಯ ಅದರ ಸ್ಥಾಯಿ ಭಾವ, ಕರುಣಾರಸ ಇದಕ್ಕೆ ಶೋಕವನ್ನು ಸ್ಥಾಯಿ ಭಾವವಾಗಿ ಬಳಕೆ ಮಾಡ್ತೀವಿ. ರೌದ್ರಕ್ಕೆ ಕ್ರೋಧ, ವೀರರಸಕ್ಕೆ ಉತ್ಸಾಹ, ಭಯಾನಕ ಭಯ, ಬೀಭತ್ಸ ರಸಕ್ಕೆ ಜಿಗುಪ್ಸೆ, ಅದ್ಭುತ ರಸಕ್ಕೆ ವಿಸ್ಮಯ, ಶಾಂತ ರಸಕ್ಕೆ ಶಮ ಎನ್ನುವಂತಹ ಸ್ಥಾಯಿ ಭಾವವನ್ನು ಬಳಕೆ ಮಾಡ್ತೀವಿ. ಹೊಂದಿಸಿ ಬರೆಯಿರಿ. ವ್ಯಕ್ತಿಗಳು ಮತ್ತು ಅವರ ಕೃತಿಗಳನ್ನು ನೀಡಿದ್ದಾರೆ. ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಇ.ಎಂ.ಎಸ್. ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿಗಳನ್ನು ನೀಡಿ ಅವರ ಕೃತಿಗಳನ್ನು ಜೋಡಿಸಲು ಹೇಳಿದ್ದಾರೆ. ಬಿ ಆಯ್ಕೆಯಲ್ಲಿ ದ ಮಹಾತ್ಮ ಅಂಡ್ ದ ಇಸಮ್, ಹಿಂದ್ ಸ್ವರಾಜ್, ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಅನಿಹಲೇಷನ್ ಅ ಕ್ಯಾಸ್ಟ್ ಅನ್ನುವಂತಹ ಕೃತಿಗಳನ್ನು ನೀಡಿದ್ದಾರೆ. ಸರಿಯಾದಂತಹ ಜೋಡಣೆಯನ್ನು ನೋಡೋದಾದರೆ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಮೋಹನ್ ದಾಸ್ ಕರಮಚಂದ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿ ಹಿಂದ್ ಸ್ವರಾಜ್ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನಿಹಲೇಷನ್ ಎ ಕ್ಯಾಸ್ಟ್ ಅನ್ನುವಂತಹ ಕೃತಿಯನ್ನು ರಚಿಸಿರ್ತಾರೆ. ಇ.ಎಂ.ಎಸ್. ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿ ದ ಮಹಾತ್ಮ ಅಂಡ್ ದ ಇಸಮ್ ಎಂಬುವಂತಹ ಕೃತಿಯನ್ನು ರಚಿಸಿರುತ್ತಾರೆ. ಈ ಕೆಳಗಿನ ಯಾವ ಕಾಯ್ದೆಯನ್ನು ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂದು ಕರೆದರು? ಆಯ್ಕೆ 1 ಭಾರತದ 1919ರ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1935, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ರೆಗ್ಯುಲೇಟಿಂಗ್ ಕಾಯ್ದೆ 1773. ಸರಿಯಾದಂತಹ ಉತ್ತರ ಭಾರತ ಸರ್ಕಾರದ 1935ರ ಕಾಯ್ದೆ. ಇದು ಬ್ರಿಟಿಷ್ ಸರ್ಕಾರವು ಜಾರಿಗೆ ತರುತ್ತೆ. 1919ರಲ್ಲಿ ಇದ್ದಂತಹ ಜಾರಿಗೆ ತಂದಿದ್ದ ಪ್ರಾಂತ್ಯಗಳಲ್ಲಿನ ದ್ವಿಪ್ರಭುತ್ವವನ್ನು ರದ್ದು ಮಾಡಿ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಿದ್ದಲ್ಲದೆ ಅವುಗಳಿಗೆ ಅಧಿಕಾರದ ಸ್ವಾಯತ್ತತೆಯನ್ನು ಸಮೇತ ಈ ಒಂದು ಕಾಯ್ದೆ ಮಾಡಿಕೊಡುತ್ತೆ. ಆದರೆ ಇದನ್ನು ಭಾರತದ ಮೊದಲ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂದು ಕರೆದರು. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 243. 243ನೇ ವಿಧಿ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಇಡೀ ಚಿತ್ರಣವನ್ನು ನಮಗೆ ನೀಡುತ್ತದೆ. ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಅದರ ವ್ಯಾಪ್ತಿ, ತಾಲೂಕು ಪಂಚಾಯಿತಿ ಅದರ ಒಂದು ವ್ಯಾಪ್ತಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಸಮೇತ ಹಲವು ವಿವರಣೆಯನ್ನು ಈ ಒಂದು ವಿಧಿಯಲ್ಲಿ ನಾವು ಕಾಣುತ್ತೇವೆ. ಹೊಂದಿಸಿ ಬರೆಯಿರಿ. ಥರ್ಮೋಮೀಟರ್, ಬಾರೋಮೀಟರ್, ಅನಿಮೋಮೀಟರ್ ಮತ್ತು ಆರ್ದ್ರತಾ ಮಾಪಕ. ಇವುಗಳನ್ನು ಸರಿ ಹೊಂದಾಣಿಕೆ ಮಾಡಿದಾಗ ಯಾವಕ್ಕೆ ಬಳಕೆ ಮಾಡ್ತಾರೆ ಅಂತ ನೋಡಿದಾಗ ಥರ್ಮೋಮೀಟರನ್ನು ಉಷ್ಣಾಂಶವನ್ನು ಅಳೆಯಲಿಕ್ಕೆ, ಹಾಗೆಯೇ ಬಾರೋಮೀಟರನ್ನು ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ, ಅನಿಮೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲಿಕ್ಕೆ, ಹಾಗೆ ಆರ್ದ್ರತಾ ಮಾಪಕವನ್ನು ವಾಯುಮಂಡಲದಲ್ಲಿರುವಂತಹ ತೇವಾಂಶವನ್ನು ಅಳೆಯಲಿಕ್ಕೆ ಬಳಕೆ ಮಾಡ್ತಾರೆ. ಭಾರತ ಸಂವಿಧಾನದ ಕರಡು ಪ್ರತಿ ಯಾವ ಭಾಷೆಯಲ್ಲಿ ರಚನೆಯಾಯಿತು? ಡ್ರಾಫ್ಟ್ ಅಂತ ಕರಿತೀವಿ. ಇದು ರಚನೆಯಾದಂಥ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಯಿತು. ಅಂಗೀಕಾರವಾದಂತಹ ವರ್ಷ, ಸಂವಿಧಾನ ಅಂಗೀಕಾರವಾದಂತಹ ವರ್ಷ 26 ನವೆಂಬರ್ 1949.
ಹಾಗೆಯೇ ಅಧಿಕೃತವಾಗಿ ಜಾರಿಗೆ ಬಂದದ್ದು 26 ಜನವರಿ 1950. ಅದಾದ ನಂತರ ಇದನ್ನು ಅಫಿಷಿಯಲ್ ಆಗಿ ಹಿಂದಿ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಲಾಯಿತು. ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ, ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ, ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಸೊ ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಅನೈಮುಡಿಯಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅನೈಮುಡಿ. 2695 ಮೀಟರ್ನಷ್ಟು ಎತ್ತರವಾಗಿದೆ ಸಮುದ್ರ ಮಟ್ಟದಿಂದ. ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಸಭೆಯು ಈ ಕೆಳಗಿನ ಯಾರನ್ನು ಒಳಗೊಂಡಿರುತ್ತದೆ? ಇದಕ್ಕೆ ಸರಿ ಉತ್ತರ ಸದರಿ ಗ್ರಾಮದ ಮತದಾರರ ಪಟ್ಟಿಯಲ್ಲಿರುವಂತಹ ಮತದಾರರು ಆ ಒಂದು ಗ್ರಾಮ ಸಭೆಯ ಸದಸ್ಯರಾಗಿರ್ತಾರೆ. ಅವರ ಗ್ರಾಮ ಸಭೆಯ ಚರ್ಚಾ ನಡಾವಳಿಗಳ ಮೂಲಕ ಆ ಒಂದು ಗ್ರಾಮವನ್ನು ಅಭಿವೃದ್ಧಿಗೊಳಿಸುವುದಕ್ಕೆ ರೂಪುರೇಷೆಗಳನ್ನು ರೂಪಿಸಲಾಗಿರುತ್ತದೆ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಅಂದರೆ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಅಳವಡಿಸಿದ್ದಾರಲ್ಲ, ಇದನ್ನು ಯಾವ ದೇಶದ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದುಕೊಂಡಿದ್ದೇವೆ? ಅಮೆರಿಕ ಸಂವಿಧಾನದಿಂದ. ಈ ಕೆಳಗಿನ ಯಾವುದರ ಅಂಶಗಳು ಭಾರತ ಸಂವಿಧಾನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? 1935ರ ಭಾರತ ಸರ್ಕಾರದ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲಿರುವಂಥ ಬಹುತೇಕ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ ಮೇಜರ್ ಇಂಪ್ಯಾಕ್ಟ್ ಏನಿದೆ ಅದು 1935ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ನಲ್ಲಿರುವಂಥ ಅಂಶಗಳನ್ನೇ ಅಳವಡಿಸಿಕೊಂಡಿದೆ. ಲೋಕಸಭೆಯಲ್ಲಿ ಅಂಗೀಕಾರವಾದ ಹಣಕಾಸು ಮಸೂದೆ ರಾಜ್ಯಸಭೆಯಲ್ಲಿ ಎಷ್ಟು ದಿನಗಳ ಒಳಗಾಗಿ ಅಂಗೀಕಾರವನ್ನು ಪಡೆಯಲೇಬೇಕು? 14 ದಿನಗಳು. ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1 ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4 ಮೇಲಿನ ಎಲ್ಲವೂ. ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಲು ಕಾರಣವಾದಂತಹ ತಿದ್ದುಪಡಿ ಯಾವುದು? 71ನೇ ತಿದ್ದುಪಡಿ, 72ನೇ ತಿದ್ದುಪಡಿ, 73, 74ನೇ ತಿದ್ದುಪಡಿ. 73ನೆಯ ತಿದ್ದುಪಡಿ ಸರಿಯಾದಂತಹ ಉತ್ತರವಾಗಿದೆ. ಇದು 1992-93ರಲ್ಲಿ ಮಾಡಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರಲಿಕ್ಕೆ ಬಹುಮುಖ್ಯವಾದಂತಹ ತಿದ್ದುಪಡಿಯಾಗಿತ್ತು ಸಂವಿಧಾನದ 73ನೆಯ ತಿದ್ದುಪಡಿ. ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ, ಯಾವ ಸದನದಲ್ಲಿ ಮಾತ್ರ ಮಂಡಿಸಬಹುದು? ಇದು ಲೋಕಸಭೆಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಲೋಕಸಭೆಯಲ್ಲಿ ಮಾತ್ರ ಈ ಒಂದು ನಿರ್ಣಯವನ್ನು ಮಂಡಿಸಬಹುದು. ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುವಂತಹ ಕರಾರುಗಳ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 102ನೇ ವಿಧಿಯು ಲೋಕಸಭಾ ಸದಸ್ಯರನ್ನ ಡಿಸ್ಕ್ವಾಲಿಫೈಡ್ ಅಥವಾ ಅನರ್ಹತೆಗೊಳಿಸುವ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಹಾಗಾದರೆ ಯಾವ ಕರಾರುಗಳ ಅನ್ವಯ ಇವರನ್ನು ತೆಗೆದುಹಾಕ್ತಾರೆ ಅಂತೇಳಿದರೆ, ಅವರು ಲೋಕಸಭಾ ಸದಸ್ಯರಾಗಿದ್ದು ಇತರೆ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದರೆ, ನ್ಯಾಯಾಲಯಗಳು ಇವರನ್ನು ದಿವಾಳಿ ಎಂದು ಘೋಷಿಸಿದ್ದರೆ, ಅಂತೆಯೇ ಇವರು ಬೇರೊಂದು ದೇಶದ
ಪೌರತ್ವವನ್ನು ತಮ್ಮ ಅಧಿಕಾರಾವಧಿಯಲ್ಲಿಯೇ ಪಡೆದುಕೊಂಡಿದ್ದರೆ ಇಂತಹ ಪ್ರಕರಣಗಳು ಬಂದಾಗ ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುತ್ತಾರೆ. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡುತ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಚುನಾವಣೆ ನಡೆದ ನಂತರ ಆಯ್ಕೆಯಾಗುವ ನೂತನ ಸದನದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವವರು ಯಾರು? ಇದಕ್ಕೆ ಆಬ್ವಿಯಸ್ಲಿ ರಾಷ್ಟ್ರಪತಿಗಳು ಫಸ್ಟ್ ಸಿಟ್ಟಿಂಗ್ ಏನಿರುತ್ತೆ ಸದನದ್ದು ಆ ಒಂದು ಅಧಿವೇಶನದ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿದ ಕೊನೆಯ ಬ್ರಿಟಿಷ್ ಕಮಿಷನರ್ ಯಾರು? ಮಾರ್ಕಬ್ಬನ್, ಜೇಬ್ರಿಕ್ಸ್, ಜೆ.ಡಿ. ಗೋರ್ಡನ್, ಸ್ಯಾಂಡರ್ಸ್. ಸರಿಯಾದ ಉತ್ತರ ಜೆ.ಡಿ. ಗೋರ್ಡನ್. ಮೈಸೂರು ಸಂಸ್ಥಾನವನ್ನು ಆಳಿದಂತಹ ಯಶಸ್ವಿ ಕಮಿಷನರ್ಗಳಲ್ಲಿ ಬೌರಿಂಗ್ ಸಮೇತ ಒಬ್ಬರು. ಬೌರಿಂಗ್ನ ನಂತರ ರಿಚರ್ಡ್ ಮಿಯಾರ್ಡ್, ಸ್ಯಾಂಡರ್ಸ್, ಕೊನೆಯದಾಗಿ ಜೆ.ಡಿ. ಗೋರ್ಡನ್ ಮೈಸೂರನ್ನು ಆಳಿದಂತಹ ಕೊನೆಯ ಬ್ರಿಟಿಷ್ ಕಮಿಷನರ್ ಆಗಿದ್ದಾರೆ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? ಔದ್ನ ನವಾಬ, ಹೈದರಾಬಾದ್ನ ನಿಜಾಮ, ಟಿಪ್ಪು ಸುಲ್ತಾನ್, ಎರಡನೇ ಬಾಜಿರಾಯ. ಸರಿ ಉತ್ತರ ಹೈದರಾಬಾದಿನ ನಿಜಾಮ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆಯಾಗಿದ್ದಾನೆ. ವಿದೇಶಿ ವಿನಿಮಯ ಉಳಿಕೆ ಮತ್ತು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವ ಶಾಸನವನ್ನು ಜಾರಿಗೆ ತರಲಾದಂಥ ವರ್ಷ ಯಾವುದು? 1974. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ 1974. 1974ರಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. 2019ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಪಡೆದವರು ಯಾರು? ವಿರಾಟ್ ಕೊಹ್ಲಿ, MS ಧೋನಿ, ಸುರೇಶ್ ರೈನಾ, ದೀಪಾ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾ. ಇದಕ್ಕೆ ಸರಿ ಉತ್ತರ ಆಯ್ಕೆ 4 ದೀಪಾ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾ. ಮೊಟ್ಟ ಮೊದಲ ಬಾರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿದ್ದು 1991-92ರಲ್ಲಿ ಖ್ಯಾತ ಚೆಸ್ ಆಟಗಾರರಾದಂತಹ ವಿಶ್ವನಾಥ ಆನಂದ್ ಮೊಟ್ಟ ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಈ ವರ್ಷ ದೀಪಾ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾರವರಿಗೆ ಈ ಒಂದು ಪ್ರಶಸ್ತಿಯನ್ನ 2019ರಲ್ಲಿ ನೀಡಲಾಯಿತು.